ಮಂಡಿಯೂರಿ ಕ್ಷಮೆ ಕೇಳಿದ ವಿನಯ್. ದೊಡ್ಡಮನೆ ಆಟ ಇನ್ನೇನು 2 ದಿನಗಳಲ್ಲಿ ಅಂತ್ಯವಾಗುತ್ತೆ. ಈ ಹಿಂದಿನ 9 ಸೀಸನ್ಗಳನ್ನ ಮೀರಿ ನಿಂತ ಸೀಸನ್ ಇದಾಗಿತ್ತು. ಅಗ್ರೆಸಿವ್ ಸೀಸನ್ ಅಂತಾನೆ ಹೈಲೈಟ್ ಆಗಿದೆ. ಇದರ ನಡುವೆ ವಿನಯ್ ಕಾರ್ತಿಕ್ ಜೊತೆಗಿನ ಬಾಂಧವ್ಯದ ಬಗ್ಗೆ ಮಾತನಾಡಿದ್ದಾರೆ. ಈ ವೇಳೆ ಮಂಡಿಯೂರಿ ಎಲ್ಲರಿಗೂ ವಿನಯ್ ಕ್ಷಮೆ ಯಾಚಿಸಿದ್ದಾರೆ. ಹೌದು, ಬಿಗ್ ಬಾಸ್ ವೇದಿಕೆಯಲ್ಲಿ ನಿಂತು ಕಾರ್ತಿಕ್ ಜೊತೆಗಿನ ಒಡನಾಟದ ಬಗ್ಗೆ ವಿನಯ್ ಮಾತನಾಡಿದ್ದಾರೆ. ನನ್ನ ಮತ್ತು ನಿನ್ನ ಸ್ನೇಹಕ್ಕೆ 10 ವರ್ಷ ಆಯ್ತು ಅಂತ ಹಳೆಯ ದಿನಗಳನ್ನ ಸ್ಮರಿಸಿದ್ದಾರೆ. ಪಾರ್ಟಿಯಲ್ಲಿ ಫಸ್ಟ್ ಟೈಮ್ ನಿನ್ನ ನೋಡಿದೆ. ನಾವಿಬ್ರು ಆಗ ಅವಕಾಶಕ್ಕಾಗಿ ಹೋರಾಡ್ತಾ ಇದ್ವಿ. ಈ ಚಿತ್ರರಂಗದಲ್ಲಿ ಇರುವ ಸ್ಪರ್ಧೆಯಲ್ಲಿ ನಮ್ಮಿಬ್ಬರಿಗೂ ಒಂದು ಜಾಗ ಬೇಕು ಅಂತ ಹಸಿವಿತ್ತು. ಅದಕ್ಕೆ ಈ ಬಿಗ್ ಬಾಸ್ ವೇದಿಕೆ ಒಂದು ದಾರಿ ಮಾಡಿಕೊಟ್ಟಿದೆ. ನಿನ್ನ ನೋಡಿದ್ರೆ ನನ್ನ ನೋಡಿದ ಹಾಗೆ ಅನ್ಸುತ್ತೆ. ಯುದ್ಧ ಇನ್ನೂ ಮುಗ್ದಿಲ್ಲ. ಅದಕ್ಕೆ ಬೇಕಾದಂತಹ ತಯಾರಿ ಈ ಬಿಗ್ ಬಾಸ್ ಶೋ ನಮ್ಗೆ ನೀಡಿದೆ. ಸ್ನೇಹಿತ, ಸಹೋದರನಾಗಿ ನಿನ್ನ ಪಕ್ಕದಲ್ಲಿ ಇರ್ತೀನಿ. ನಿನ್ನ ಕೈ ಜೊತೆ ನನ್ನ ಕೈ ಇರುತ್ತೆ. ಜೊತೆಗೆ ನುಗ್ಗೋಣ, ಜೊತೆಗೆ ಗೆಲ್ಲೋಣ ಅಂತ ವಿನಯ್ ಅವರು ಕಾರ್ತಿಕ್ಗೆ ಪತ್ರ ಬರೆದಿದ್ದಾರೆ. ಇನ್ನು ಈ ಮನೆಯಲ್ಲಿ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಖುಷಿ ಆಯ್ತು, ಮನಸ್ತಾಪವೂ ಆಯ್ತು. ಆದ್ರೆ ನೀನು ಆಡಿರುವ ಕೆಲವು ಮಾತುಗಳನ್ನ ನಾನು ಒಪ್ಪೋದಿಲ್ಲ. ಆದ್ರೆ ಸುದೀಪ್ ಸರ್ ಎತ್ತುವ ಕೈಯಲ್ಲಿ ನಿನ್ನ ಜೊತೆ ನನ್ನ ಕೈ ಕೂಡ ಇರಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನನ್ನ ಎಷ್ಟು ಹಿಂದಕ್ಕೆ ಎಳಿತಾರೋ ಅಷ್ಟೇ ಮುಂದಕ್ಕೆ ಹೋಗ್ತೀಯಾ ಅಂತ ಕಾರ್ತಿಕ್ ಅವರಿಗೆ ವಿನಯ್ ಪತ್ರವನ್ನ ಬರ್ತಿದ್ದಾರೆ. ಇನ್ನು ವಿನಯ್ ಪತ್ರಕ್ಕೆ ಕಾರ್ತಿಕ್ ಕೂಡ ರಿಯಾಕ್ಟ್ ಮಾಡಿ ಚಿತ್ರರಂಗಕ್ಕೆ ಬಂದಾಗ ಪಾರ್ಟಿ ಅಂತ ಹೇಳ್ದ. ಆಗ ವಿನಯ್ ನನ್ನ ಹತ್ತಿರ ₹1 ಕೇಳ್ತಿರ್ಲಿಲ್ಲ. ಮನೆ ಕರ್ಕೊಂಡು ಊಟ ಹಾಕಿ ಕಳಿಸ್ತಾ ಇದ್ದ. ಅದನ್ನ ನಾನು ಮರೆಯೋದಿಲ್ಲ. ಇಲ್ಲಿ ಸಾಕಷ್ಟು ಜಗಳ ಆಗಿದೆ. ಅದು ಆಟ ಆಗಿತ್ತು ಅಷ್ಟೇ. ನಿನ್ನ ಸ್ನೇಹವನ್ನ ಉಳಿಸ್ಕೊಳ್ತೀನಿ, ಬಿಟ್ಕೊಡೋದಿಲ್ಲ ಅಂತ ವಿನಯ್ ಮಾತಿಗೆ ಕಾರ್ತಿಕ್ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮನೆಯೊಳಗಡೆ ಇರೋರಿಗೆ, ಮನೆಯಿಂದ ಹೊರಗಡೆ ಇರೋರಿಗೆ ನನ್ನಿಂದ ಯಾವತ್ತಾದ್ರೂ ಬೇಸರ ಆಗಿದ್ರೆ ಕ್ಷಮೆ ಕೇಳ್ತೀನಿ. ತಪ್ಪು ಮಾಡಿದ್ದನ್ನ ಹೊಟ್ಟೆಗೆ ಹಾಕೊಳ್ಳಿ. ಈ ಮನೆ ತುಂಬಾ ಕೊಟ್ಟಿದೆ. ಈ ಮನೆಯಲ್ಲಿ ಇದ್ದವರನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ವಿನಯ್ ಅವರು ಮಂಡಿಯೂರಿ ಕ್ಷಮೆ ಕೇಳಿದ್ದಾರೆ. ಇನ್ನು ವಿನಯ್ ನಡೆ ಮನೆ ಮಂದಿಗೆ ಅಚ್ಚರಿ ಮೂಡಿಸಿರೋದ್ರ ಜೊತೆಗೆ ಖುಷಿ ಕೊಟ್ಟಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.